ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಏನ್ರ ಬಗ್ಗೆ ಮಾತಾಡೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ನಿಮ್ಮ ಬೇಬಿನ ಫಸ್ಟ್ ಟೈಮ್ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದರೆ ಏನೇನು ಮಾಡಬೇಕು ಸೊ ದಟ್ ನಿಮ್ಮ ಫ್ಲೈಟ್ ಜರ್ನಿ ಆರಾಮಾಗಿರುತ್ತೆ ವಿತೌಟ್ ಎನಿ ಕ್ಯೂರ್ಸ್ ಅಂಡ್ ಆಲ್. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ರೆಕಾರ್ಡ್ ಮಾಡ್ತಿದ್ದೆ. ನಾವು ಫಸ್ಟ್ ಟ್ರಿಪ್ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಗ ಶಸ್ತಾ ಸ್ಟಿಲ್ ಶೀಸ್ ಆನ್ ಬ್ರೆಸ್ಟ್ ಫೀಡ್. ಫ್ಲೈಟ್ ಬೋರ್ಡ್ ಆದಮೇಲೆ ಫೀಡ್ ಮಾಡಬೇಕೋ ಬೇಡವೋ, ಟೇಕ್ ಆಫ್ ಟೈಮಲ್ಲಿ ಅದೆಲ್ಲ ಸ್ವಲ್ಪ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಗೂಗಲ್ ಮಾಡಿದ್ರೆ ಯಾವ ಇನ್ಫಾರ್ಮೇಷನ್ ಸಿಕ್ತಿತ್ತು. ಬಟ್ ನಾವೇನು ಅಂದ್ಕೊಂಡ್ವಿ, ಬಿಫೋರ್ ಗೋಯಿಂಗ್ ಒಂದ್ಸತಿ ಅವಳ ಪೀಡಿಯಾಟ್ರಿಷನ್ನ ಮೀಟ್ ಮಾಡೋಣ, ಒಂದ್ಸತಿ ಮಾತಾಡೋಣ ಅವ್ರ ಜೊತೆ ಅಂತ ಅಂದ್ಕೊಂಡು ಅವ್ರ ಜೊತೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡ್ವಿ. ಅವ್ರು ಕೊಟ್ಟಿದ್ದ ಗೈಡೆನ್ಸ್ ಎಷ್ಟು ಯೂಸ್ ಆಯಿತು ಅಂತಂದರೆ ಬೆಸ್ಟ್ ಡಿಸಿಷನ್ ಮಾಡಿದ್ವಿ ಅಂತ ಅನಿಸ್ತು. ಡಾಕ್ಟರ್ನ ಮೀಟ್ ಮಾಡಿದ್ದು ಬಿಫೋರ್ ಟೇಕಿಂಗ್ ಫ್ಲೈಟ್. ಅವ್ರು ಏನೇನು ಹೇಳಿದ್ರು ಅನ್ನೋದು ಜೊತೆಗೆ ನಾವೇನು ಆ್ಯಕ್ಚುಲಾಗಿ ಫಾಲೋ ಮಾಡಿದ್ವಿ ಅದೆರಡರ ಬಗ್ಗೆನೂ ನಾನು ತಿಳಿಸ್ತೀನಿ. ಅವ್ರು ಏನು ಹೇಳಿದ್ರು ಅಂತಂದರೆ, ಸಪೋಸ್ ನೀವು ಏರ್ಪೋರ್ಟ್ಗೆ ಹೋಗ್ತೀರಾ, ನಿಮ್ಮ ಫ್ಲೈಟ್ ಬಂದು ಅನದರ್ 40 ಮಿನಿಟ್ಸಲ್ಲಿ ಬೋರ್ಡ್ ಆಗಬೇಕಾಗಿದೆ. ಸೊ ಅವಾಗ ಏನು ಮಾಡಿ, ಬೇಬಿಗೆ ಡಾಮ್ಸ್ಟ್ರಲ್ ಸಿರಪ್ ಗೊತ್ತಲ್ವ ನಿಮಗೆ, ಡಾಮ್ಸ್ಟ್ರಲ್ ಸಿರಪ್ ಅದು ಯೂಶ್ವಲಿ ವಾಮಿಟಿಂಗ್ ಸೆನ್ಸೇಷನ್ ಆಗಬಾರ್ದು ಅಥವಾ ಬೇಬಿಗೆ ವಾಮಿಟ್ ಆಗಬಾರ್ದು ಅಂತ ಕೊಡ್ತಾರೆ. ಅದನ್ನು 40 ಮಿನಿಟ್ಸ್ ಬಿಫೋರ್ ಬೋರ್ಡಿಂಗ್ ಕೊಡಿ ಅಂತ ಹೇಳಿದರು. ಅದಾದಮೇಲೆ ಆಫ್ಟರ್ ಡಾಮ್ಸ್ಟ್ರಲ್ 20 ಮಿನಿಟ್ಸ್ ಆದಮೇಲೆ ನಾವು ಫೀಡ್ ಮಾಡ್ತೀವಿ. ಇದು ಜನರಲಿ ಎಲ್ಲರೂ ಮಾಡ್ತಾರೆ. ಫೀಡ್ ಮಾಡೋದಕ್ಕಿಂತ ಮುಂಚೆನೇ ಕೊಡಬೇಕು ಡಾಮ್ಸ್ಟ್ರಲ್ ಸಿರಪ್, ವಾಮಿಟಿಂಗ್ ಆಗಬಾರ್ದು ಅಂತ. ಸೊ ಡಾಮ್ಸ್ಟ್ರಲ್ ಕೊಟ್ಟು ಆಫ್ಟರ್ 20 ಮಿನಿಟ್ಸ್ ಮಗುಗೆ ಫೀಡ್ ಕೊಡಬೇಕು. ಅಂದರೆ ಡಾಮ್ಸ್ಟ್ರಲ್ನ 40 ಮಿನಿಟ್ಸ್ ಬಿಫೋರ್ ಬೋರ್ಡಿಂಗ್ ಕೊಡ್ತಾ ಇದ್ದೀರಾ. ಸೊ ಆಫ್ಟರ್ 20 ಮಿನಿಟ್ಸ್ ಫೀಡ್ ಮಾಡ್ತಿದ್ದೀರಾ ಅಂದರೆ ಬೋರ್ಡಿಂಗಿಗೆ ಅನದರ್ 20 ಮಿನಿಟ್ಸ್ ಲೆಫ್ಟ್ ಅಂತ ಫ್ಲೈಟ್ ಬೋರ್ಡ್ ಆಗ್ತೀರಾ. ಫ್ಲೈಟ್ ಬೋರ್ಡ್ ಆದಮೇಲೆ ಅಲ್ಲಿ ನಿಮ್ಮ ಸೀಟ್ ಮೇಲೆ ನೀವು ಕೂತ್ಕೊಂಡಾದ್ಮೇಲೆ ಮಗುಗೆ ಡೋಲೋ ಸಿರಪ್ ಕೊಡಿ ಅಂತ ನಾನು ಕೇಳಿದ್ರು. ಡೋಲೋ ಏನಕ್ಕೆ ಕೊಡ್ತಾರೆ ಅಂತಂದರೆ, ಕಿವಿ ಬ್ಲಾಕ್ ಆಗುತ್ತಲ್ಲ ಮಕ್ಕಳಿಗೆ, ನಮಗೆ ಆ ಥರ ಫೀಲ್ ಆಗುತ್ತೆ, ವೆಯ್ಟ್ಲೆಸ್ನೆಸ್ ಫೀಲ್ ಆಗೋದು, ಮಿನಿಮಮ್ ಆಲ್ಟಿಟ್ಯೂಡ್ ರೀಚ್ ಆಗೋವರೆಗೂ ನಮಗೆ ಅದೊಂದು ಸೆನ್ಸೇಷನ್ ಫೀಲ್ ಆಗ್ತಾ ಇರುತ್ತೆ. ಸೊ ಮಕ್ಕಳಿಗೂ ಆ ಥರ ಆಗುತ್ತೆ. ಸೊ ಅದಕ್ಕೆ ಡೋಲೋ ಸಿರಪ್ ಕೊಡಿ, ಕಿವಿ ಬ್ಲಾಕ್ ಆಗೋದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಆ್ಯಂಡ್ ಕೀಪ್ ದೆಮ್ ಎಂಗೇಜ್ಡ್, ಅಂದರೆ ನೀವು ಕಂಟಿನ್ಯೂಸ್ ಮಾತಾಡಿಸ್ತಾ ಇರಬೇಕು ಅವ್ರಿಗೆ. ಅವ್ರನ್ನ ಮಾತಾಡ್ತಾ ಇದ್ದರೆ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ, ಜೊತೆಗೆ ಕಿವಿ ಬ್ಲಾಕ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಸೊ ನಾವು ಹೋಗಿ ನಮ್ಮ ಸೀಟ್ ಮೇಲೆ ನಾವು ಕೂತ್ಕೊಂಡಾದ್ಮೇಲೆ ನಾವು ಡೋಲೋ ಡ್ರಾಪ್ಸ್ ಅವ್ರಿಗೆ ಕೊಟ್ವಿ. ಅದಾದಮೇಲೆ ಟೇಕ್ ಆಫ್ ಟೈಮಲ್ಲಿ ಫೀಡ್ ಮಾಡಬೇಡಿ ಅಂತ ಹೇಳಿದ್ವಿ. ಇಷ್ಟು ಅವ್ರು ನಮಗೆ ಗೈಡ್ ಮಾಡಿದ್ವಿ. ನಾವು ಇಷ್ಟು ಫಾಲೋ ಮಾಡಿದ್ವಿ. ಬಟ್ ನಿಮಗೆ ಗೊತ್ತಿರುತ್ತೆ, ಫ್ಲೈಟ್ನ ಬೋರ್ಡ್ ಆದಮೇಲೆ ಒಳಗಡೆ ಹೋಗಿ ಕೂತ್ಕೋತೀರಾ, ಎಗೇನ್ ಟೇಕ್ ಆಫ್ ಆಗೋದಕ್ಕೇ ಅನದರ್ 20 ನಿಮಿಷ ಬೇಕಾಗುತ್ತೆ. ಆ ಟೈಮಲ್ಲಿ ನೀವು ಫೀಡ್ ಮಾಡ್ಬೋದು. ಅಂದರೆ ನಾನು ಅದೇ ಕೆಲಸ ಮಾಡಿದ್ದು. ಆ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಫೀಡ್ ಮಾಡಿಬಿಡೋಣ, ಏನಫ್ ಎಷ್ಟು ಬೇಕೋ ಅಷ್ಟು. ಇನ್ನೇನು ಟೇಕ್ ಆಫ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತಲ್ವಾ, ಆ ರನ್ವೇಗೆ ಹೋಗಿದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ. ಸೊ ಆ ಟೈಮಲ್ಲಿ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡು ನಾನು ಆಫ್ಟರ್ ಬೋರ್ಡಿಂಗ್ ಕೂಡ ನಾನು ಫೀಡ್ ಮಾಡಿದೆ. ಇನ್ನೇನು ಟೇಕ್ ಆಫ್ ಆಗುತ್ತೆ ಅನ್ಬೇಕಾದ್ರೆ ಐ ಸ್ಟಾಪ್ ಇಟ್. ಅದಾದಮೇಲೆ ಟೇಕ್ ಆಫ್ ಆಗಬೇಕಾದ್ರೆ ಅವಳಿಗೆ ಫೀಡ್ ಮಾಡಲಿಲ್ಲ, ಬಟ್ ಒಂದಷ್ಟು ಅವಳು ಟಾಯ್ಸ್ ಕೊಟ್ಬಿಟ್ಟು ಅವಳನ್ನ ಎಂಗೇಜಿಂಗ್ ಆಗಿ ಇಟ್ಕೊಂಡ್ವಿ. ಒಂದಷ್ಟು ಟಾಯ್ಸ್ ಆರ್ಡರ್ ಮಾಡಿದ್ವಿ. ಅದರಲ್ಲಿ ಪ್ಲೇ ಬುಕ್ ತುಂಬ ಯೂಸಿಗೆ ಬಂತು. ಎಷ್ಟೊತ್ತರೆಗೂ ಅದರಲ್ಲಿ ಎಂಗೇಜ್ ಆಗಿಲ್ಲ ಅಂತಂದರೆ, ಟೇಕ್ ಆಫ್ ಆಗಿ ಅದೊಂದು ಆಲ್ಟಿಟ್ಯೂಡ್ ರೀಚ್ ಆಗೋವರೆಗೂ ಅವಳು ಆರಾಮಾಗಿ ಅದೆಲ್ಲ ಆಟ ಆಡ್ತಾ ಇದ್ಲು. ಅವಳು ಎಷ್ಟೊತ್ತು ಆಟ ಆಡ್ತಾಳೋ ಅಷ್ಟೊತ್ತರೆಗೂ ಆಟ ಆಡಿಸ್ಬಿಟ್ಟು ಲೇಟ್ರಾನ್ ಮತ್ತೆ ಫೀಡ್ ಮಾಡಿಬಿಟ್ಟು ನಾನು ಮಲಗಿಸ್ಬಿಟ್ಟೆ. ಅವಾಗ ಮಲ್ಕೊಂಡವಳು. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ರೀಚ್ ಆದಮೇಲೆ ಅವಳು ಇದ್ದಿದ್ದು. 3-4 ಅವರ್ಸ್ ಕಂಟಿನ್ಯೂಸ್ ಮಲ್ಕೊಂಡು. ನೀವೇನು ಮಾಡಬೇಕು ಅಂತಂದರೆ, ಬಿಫೋರ್ 40 ಮಿನಿಟ್ಸ್ ಆಫ್ ಬಾಡಿ ಡಾಮ್ಸ್ಟ್ರಲ್ ಕೊಡಿ, ಆಫ್ಟರ್ 20 ಮಿನಿಟ್ಸ್ ಫೀಡ್ ಮಾಡಿ, ಅಗೇನ್ ಫ್ಲೈಟ್ ಹತ್ತಿದ ತಕ್ಷಣವೇ ಡೋಲೋ ಡ್ರಾಪ್ಸ್ ಕೊಡಿ, ಮತ್ತು ಅದು ರನ್ನವೇ ರೀಚ್ ಆಗೋವರೆಗೂ ಯು ಕ್ಯಾನ್ ಫೀಡ್. ಟೇಕ್ ಆಫ್ ಆಗುತ್ತೆ ಅನ್ಬೇಕಾದ್ರೆ ಸ್ಟಾಪ್ ಮಾಡಿಬಿಟ್ಟು ಬೇಬಿನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಆಲ್ಟಿಟ್ಯೂಡ್ ರೀಚ್ ಆದಮೇಲೆ ಯು ಕ್ಯಾನ್ ಸ್ಟಾರ್ಟ್ ಫೀಡಿಂಗ್ ದ ಬೇಬಿ. ಅದು ಹಂಗೆ ಮಲ್ಕೊಂಡ್ಬಿಡುತ್ತೆ ಪಾಪು, ಹಂಗೆ ನಿದ್ದೆಗೆ ಹೋಗ್ಬಿಡುತ್ತೆ. ಸೊ ನಿಮ್ಮ ಈ ಜರ್ನಿ ತುಂಬ ಈಸಿ ಆಗುತ್ತೆ. ನನ್ನ ಮಗಳು ಏನಾದರೂ ತೊಂದರೆ ಮಾಡಲಿಲ್ಲ. ಆಲ್ಮೋಸ್ಟ್ 4 ಫ್ಲೈಟ್ಸ್ ಚೇಂಜ್ ಮಾಡಿದ್ದೆ. ಅಂದರೆ ಇಲ್ಲಿಂದ ಹೊಚ್ಚಿಮನ್ ಸಿಟಿ ಹೋದ್ವಿ, ಹೇಗೇನು ಅಲ್ಲಿಂದ ಹನಾಯ್ ಹೋದ್ವಿ. ಬರಬೇಕಾದ್ರೆ ಡನಾಂಗ್ ಟು ಹೊಚ್ಚಿಮನ್ ಟು ಬ್ಯಾಂಗ್ಳೂರ್ ಬಂದಿದ್ದು. ಮಧ್ಯದಲ್ಲಿ ಹನಾಯ್ ಟು ಡನಾಂಗ್ ಫ್ಲೈ ಮಾಡಿದ್ವಿ. ಸೊ ಎಲ್ಲ ಫ್ಲೈಟಲ್ಲೂ ಅವಳೇನೂ ತೊಂದರೆ ಮಾಡಲಿಲ್ಲ. ಇಷ್ಟು ಫೀಡಿಂಗ್ ಬಗ್ಗೆ, ಅಂದರೆ ಯಾವಾಗ ಫೀಡ್ ಮಾಡಬೇಕು ಏನು ಅಂತ. ಇದ್ರ ಜೊತೆಗೆ ಇನ್ನೊಂದಷ್ಟು ಫಾಲೋ ಮಾಡಿದ್ವಿ. ಅದೇನು ಅಂದರೆ, ನಿಮಗೆ ಗೊತ್ತಿರುತ್ತೆ ಫ್ಲೈಟ್ ತುಂಬ AC ಎಲ್ಲ ಆನ್ ಇರೋದ್ರಿಂದ ತುಂಬ ಚಳಿ ಇರುತ್ತೆ ಫ್ಲೈಟ್ ಒಳಗಡೆ. ಸೊ ಬೆಟರ್ ಮಗುಗೆ 2 to 3 ಲೇಯರ್ಸ್ ಬಟ್ಟೆನ ಹಾಕೊಂಡು ಕರ್ಕೊಂಡು ಹೋಗಿ, ಲೈಕ್ ಸ್ವೆಟ್ ಶರ್ಟ್, ಜೀನ್ಸ್ ಪ್ಯಾಂಟ್ ಆ ಥರ ಏನಾದ್ರೂ ಫುಲ್ ಅವ್ರು ಕವರ್ ಆಗಂಗೆ. ಸೊ ನೈಟೆಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾರೆ.
ನೀವು ಇಯರ್ ಪ್ಲಗ್ಸ್ ಕೂಡ ಕ್ಯಾರಿ ಮಾಡ್ಬೋದು. ಏವಿಯೇಷನ್ ಯೂಸ್ಗೆ ಇಯರ್ ಪ್ಲಗ್ಸ್ ಬರುತ್ತಲ್ಲ ಆ ಥರದ್ದು. ಇಲ್ಲ ಅಂದರೆ ಒಂದು ಚಿಕ್ಕ ಪೇಪರ್ ಕಪ್ ಬರುತ್ತಲ್ಲ, ಅದರಲ್ಲಿ ಕಾಟನ್ನ ಇಟ್ಬಿಟ್ಟು ಕಿವಿನ ಕ್ಲೋಸ್ ಮಾಡ್ಬೋದು. ನಾನೇನು ಅದೆಲ್ಲ ಮಾಡಲಿಲ್ಲ. ಐ ವಾಸ್ ಲೈಕ್ ಸುಮ್ಮನೆ ಅವಳನ್ನ ಕಿವಿನ ಕವರ್ ಮಾಡಿದ್ದೆ ಟೇಕ್ ಆಫ್ ಆಗಬೇಕಾದ್ರೆ ಆ್ಯಂಡ್ ಲ್ಯಾಂಡ್ ಆಗಬೇಕಾದ್ರೆ. ಅದ್ರ ಜೊತೆಗೆ ಮಗುಗೆ ಸ್ವಲ್ಪ ಸ್ನ್ಯಾಕ್ಸ್ ಕ್ಯಾರಿ ಮಾಡಿ. ನಿಮ್ಮ ಬೇಬಿ ಏನಾದ್ರೂ 8 ಮಂತ್ಸ್ ಆ್ಯಂಡ್ ಅಬೌವ್ ಇದ್ದರೆ, ಸಾಲಿಡ್ಸ್ ಸ್ಟಾರ್ಟ್ ಮಾಡಿದರೆ ಒಂದಷ್ಟು ಸ್ನ್ಯಾಕ್ಸ್, ಕುಕೀಸ್ ಅಥವಾ ಸ್ಟಿಕ್ಸ್ ಟೀಚಿಂಗಿಗೆ ಆಗಬೇಕಾದ್ರೆ ಯೂಸ್ ಮಾಡ್ತೀವಲ್ವ ಆ ಥರದ್ದು, ಅಥವಾ ಸ್ಮ್ಯಾಶ್ಡ್ ಫ್ರೂಟ್ಸ್ ಏನೋ ತೊಗೊಂಡೋಗೋದು, ಒಂದಷ್ಟು ಸ್ನ್ಯಾಕ್ಸ್ ಇಟ್ಕೊಂಡಿರಿ. ಅದಾದಮೇಲೆ ಡೈಪರ್ ಬ್ಯಾಗು ಎನಿಹೋ ನೀವು ಕ್ಯಾರಿ ಮಾಡ್ತಾರೆ, ಸೊ ಅದು ಪಕ್ಕದಲ್ಲಿ ಇದ್ರೇ ಒಳ್ಳೆಯದು. ಸಪೋಸ್ ಏನಾದ್ರೂ ಡೈಪರ್ ಚೇಂಜ್ ಮಾಡಬೇಕು ಅನ್ನೋಂಗಿದ್ರೆ ಅಲ್ಲೇ ಚೇಂಜ್ ಮಾಡ್ಕೋಬೋದು. ಆದಷ್ಟು ವಿಂಡೋ ಸೀಟ್ನ ಚೂಸ್ ಮಾಡಿ ಮಗುಗೆ. ಸೊ ಅವ್ರನ್ನ ಹೊರಗಡೆ ತೋರಿಸ್ಕೊಂಡು ಎಂಗೇಜಿಂಗ್ ಆಗಿ ಇಟ್ಕೋಬೋದು, ಜೊತೆಗೆ ಆರಾಮಾಗಿ ನಿದ್ದೆ ಕೂಡ ಮಾಡ್ತಾರೆ. ಅದಾದಮೇಲೆ ವೈಟ್ ನಾಯ್ಸ್ ಮ್ಯೂಸಿಕ್ ಬರುತ್ತಲ್ಲ ಮಕ್ಕಳನ್ನ ಮಲಗಿಸೋದಕ್ಕೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆಫ್ಲೈನ್ ಇಟ್ ವಿಲ್ ಬಿ ಗುಡ್. ಸೊ ಆರಾಮಾಗಿ ಮಗುನ ಮಲಗಿಸ್ಬೋದು. ಏಕೆಂದರೆ ಪ್ಲೇನಲ್ಲಿ ಅದರದ್ದೇ ಆದ ಒಂದು ಸೌಂಡ್ ಬರ್ತಾ ಇರುತ್ತೆ ಟರ್ಬುಲೆನ್ಸಿಂದ ಎಲ್ಲ. ಸೊ ದಟ್ ವಿಲ್ ಬಿ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ಫಾರ್ ದ ಬೇಬಿ. ವೈಟ್ ನಾಯ್ಸ್ ಇದ್ದರೆ ನೀವು ಅಲ್ಲೇ ಪ್ಲೇ ಮಾಡಿಬಿಟ್ಟು ಆರಾಮಾಗಿ ಮಲಗಿಸ್ಬೋದು. ಬೇಬಿಗೆ ಸೀಟ್ ಬೆಲ್ಟ್ ಫ್ಲೈಟ್ ಬೋರ್ಡ್ ಆಗಿದ ತಕ್ಷಣ ಅವರೇ ಬಂದು ಕೊಡ್ತಾರೆ. ಸೊ ಅದನ್ನು ಫಸನ್ ಮಾಡೋದು ಮರಿಬೇಡಿ ವೈಲ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್. ಅದು ಒಂಚೂರು ಮಗುಗೆ ಡಿಸ್ಟರ್ಬೆನ್ಸ್ ಇರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರ ಸೇಫ್ಟಿಗೋಸ್ಕರ ಮಾಡಲೇಬೇಕು. ಅದ್ರ ಜೊತೆಗೆ ಕ್ಯಾಬಿನ್ ಹೇರ್ ತುಂಬ ಡ್ರೈ ಇರುತ್ತೆ. ಸೊ ಒಂದು ಮಾಯ್ಶ್ಚರೈಸರ್ ಮಗುಗೆ ಕ್ಯಾರಿ ಮಾಡೋದು ಇಟ್ ವಿಲ್ ಬಿ ಅ ಗುಡ್ ಐಡಿಯಾ. ಸೊ ನೀವಲ್ಲೇ ಸ್ವಲ್ಪ ಬೇಬಿ ಸ್ಕಿನ್ ಮಾಯ್ಶ್ಚರೈಸ್ ಮಾಡಿದ್ರೆ ಅವ್ರಿಗೂ ಇರಿಟೇಷನ್ ಆಗಲ್ಲ. ಇಷ್ಟು ನಾವು ಶಸ್ತ್ರನ ಫಸ್ಟ್ ಟೈಮ್ ಫ್ಲೈಟಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಫಾಲೋ ಮಾಡಿದ ಥಿಂಗ್ಸ್. ಕಮೆಂಟ್ ಯುವರ್ ಬೇಬೀಸ್ ಏಜ್ ಸೊ ದಟ್ ಐ ಕ್ಯಾನ್ ಗಿವ್ ಎ ಪರ್ಸನೈಸ್ಡ್ ಫ್ಲೈಟ್ ಪ್ಲ್ಯಾನ್ ಫಾರ್ ಯು. ಈ ವಿಡಿಯೋ ನಿಮಗೆ ಡೆಫಿನೆಟಾಗಿ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.